ಡಾಕ್ಟರ್ ಹೇಳ್ತಾ ಇದ್ರಿ ಈ ರೀತಿ ಟ್ಯಾಬ್ಲೆಟ್ಸ್ಗಳಿಗೆ ಮಾರು ಹೋದಾಗ ಯಾವ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಈ ಕುರಿತು ಹೇಳೋದಾದ್ರೆ, ನಾರ್ಮಲ್ ಆಗಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಲೈಕ್ ಪೇನ್ ಬಂದರೆ ಸಡನ್ ಆಗಿ ಪೇನ್ ಕಿಲ್ಲರ್ ಮೇಲೆ ಹೋಗ್ತಾರೆ. ಬಟ್ ಜಾಸ್ತಿ ಕೂಡ ನಾವು ಪೇನ್ ಕಿಲ್ಲರ್ ತಗೊಂಡ್ರೆ ನಮ್ಮ ಕಿಡ್ನಿ ಮೇಲೆ ಕೂಡ ಇಂಪ್ಯಾಕ್ಟ್ ಇರುತ್ತೆ ಆ್ಯಸ್ ಎ ಕಾಂಪ್ಲಿಕೇಶನ್ ಆಗಿ ನಾವು ಹೇಳಿದ್ರೆ. ಲೈಕ್ ಯಾಕೆಂದರೆ ಪೇನ್ ಕಿಲ್ಲರಲ್ಲಿ ಆ ಥರ ಸಬ್ಸ್ಟೆನ್ಸ್ ಇರುತ್ತೆ, ಅದು ಡೈರೆಕ್ಟಾಗಿ ಕಿಡ್ನಿ ಮೇಲೆ ಇಫೆಕ್ಟ್ ಆಗುತ್ತೆ. ಸೊ ಬೆಟರ್ ಏನಿದೆ ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಅದಕ್ಕೆ ಡಾಕ್ಟರ್ಸ್ ಹತ್ರ ಕನ್ಫರ್ಮ್ ಮಾಡಿದ್ರೆ ಅವ್ರ ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ಪ್ರಾಬ್ಲಮ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂದರೆ ಆಟೋಮೆಟ್ಲಿ ಆ ಪ್ರಾಬ್ಲಮ್ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಡಿಮೆ ಮಾಡ್ಬೋದು. ಬಟ್ ತುಂಬ ಜನ ಏನು ಮಾಡ್ತಾರೆ, ಅದಕ್ಕೆ ನೆಗ್ಲಿಜೆನ್ಸಿ ಮಾಡಿ ಅವಾಯ್ಡ್ ಮಾಡ್ತಾರೆ, ಬೇಕಾ ಇಲ್ಲ ಆದಮೇಲೆ ನೋಡೋಣ, ಇಲ್ಲಾಂದರೆ ಪೇನ್ ಕಿಲ್ಲರ್ ಮೆಡಿಸಿನ್ ತಿಂದು ಕಡಿಮೆ ಮಾಡ್ತಾರೆ. ಬಟ್ ಆ ಥರ ಪ್ರಾಬ್ಲಮ್ಸ್ ನೀವು ಎಷ್ಟು ಪೇನ್ ಕಿಲ್ಲರ್ ತಿಂದರೆ ಸ್ವಲ್ಪ ಟೈಮ್ಗೋಸ್ಕರ ನಿಮ್ಮ ಪ್ರಾಬ್ಲಮ್ ಕಡಿಮೆ ಆಗ್ಬೋದು. ಬಟ್ ನೀವು ಹೆಂಗೆ ಪೇನ್ ಕಿಲ್ಲರ್ ಬಿಡ್ತೀರಾ ಆಟೋಮೆಟ್ಲಿ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎವ್ರಿ ಟೈಮ್ ಪೇನ್ ಕಿಲ್ಲರ್ ಅಷ್ಟು ವರ್ಕ್ ಆಗಲ್ಲ ಬಾಡಿ ಮೇಲೆ ಕೂಡ. ಓಕೆ, ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಹೆಚ್ಚಾಗಿ ಡಿಸ್ಕ್ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ಸರ್? ಫಿಮೇಲ್ಸಲ್ಲಿ ಡಿಸ್ಕ್ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟರ್ ಮೇಲೆ ನಾವು ಡಿಫೈನ್ ಆಗಿ ಮಾಡ್ಬೋದು. ಲೈಕ್ ಯಾಕೆಂದರೆ ಮುಂಚೆ ಈ ಥರ ಪ್ರಾಬ್ಲಮ್ ಫಿಮೇಲ್ಸಲ್ಲಿ ಕಡಿಮೆ ಇತ್ತು, ಬಟ್ ಇವಾಗ ಹೆಂಗಿದೆ ಅಂದರೆ 40-45 ಏಜ್ ಆದಮೇಲೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ತಿದೆ. ಓವರ್ ವೇಟ್ ಅಂದರೆ ತುಂಬ ಜಾಸ್ತಿ ವೇಟ್ ಆಗ್ತಿದೆ, ಆ ಕಾರಣದಿಂದ ಇರ್ಬೋದು. ಥೈರಾಯ್ಡ್ ಇಶ್ಯೂಸ್, ತುಂಬ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ನಿಂದ ಓವರ್ ವೇಟ್ ಇರುತ್ತೆ, ಆ ಥರ ಇರ್ಬೋದು. ಇಲ್ಲಾಂದರೆ ಥೈರಾಯ್ಡ್ಗೆ ಕಾಂಪ್ಲಿಕೇಶನ್ ನರ್ವ್ಗಳ ಪ್ರಾಬ್ಲಮ್ ಇರುತ್ತೆ, ಆ ಕಾರಣದಿಂದ ಕೂಡ ಇರ್ಬೋದು. ಯಾರಾದ್ರಕ್ಕೆ ಡಯಾಬಿಟೀಸ್ ಇದೆ, ಆ್ಯಸ್ ಎ ಕಾಂಪ್ಲಿಕೇಶನ್ ಡಯಾಬಿಟೀಸಲ್ಲಿ ನಮಗೆ ನರ್ವ್ ಇಶ್ಯೂಸ್ ಬರುತ್ತೆ. ಸೊ ಒನ್ ಆಫ್ ದಿ ಫ್ಯಾಕ್ಟರ್ಸಲ್ಲಿ ಅದು ಕೂಡ ಹೇಳ್ಬೋದು. ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಜನ್ರೇಟ್ ಆಗುತ್ತೆ, ಆ ಕಾರಣದಿಂದ ಕೂಡ ಇರ್ಬೋದು. ಯಾರಾದರೆ ಏನಾದರೆ ಸ್ಲಿಪ್ ಆದರೆ, ಆಕ್ಸಿಡೆಂಟ್ ಟ್ರೋಮಾ ಆದರೆ, ಸಡನ್ನಾಗಿ ಅವ್ರಿಗೆ ಬ್ಯಾಕ್ ಮೇಲೆ ಜರ್ಕ್ ಆದರೆ, ಅದು ಕಾರಣದಿಂದ ಕೂಡ ಈ ಥರ ಪ್ರಾಬ್ಲಮ್ ಫಿಮೇಲ್ಸಲ್ಲಿ ಬರ್ಬೋದು. ಇಲ್ಲಾಂದರೆ ಡೈಟ್ ಸಪ್ಲಿಮೆಂಟಲ್ಲಿ ಏನಾದರೆ ಕಡಿಮೆ ಆದರೆ ಅದು ಕಾರಣದಿಂದ ಕೂಡ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು ಫಿಮೇಲ್ಸಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.